ರಾತ್ರಿ ಕನ್ನ ಕಳುವು ಮಾಡುತ್ತಿದ್ದ 3 ಆರೋಪಿಗಳನ್ನು ಬಂಧಿಸುವಲ್ಲಿ ಸುಬ್ರಹ್ಮಣ್ಯನಗರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ. ಸುಬ್ರಹ್ಮಣ್ಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಜಾಜಿನಗರದಲ್ಲಿ ಟ್ರಾವೆಲ್ ಸೆಂಟರ್ ಅನ್ನು ಸ್ಥಾಪಿಸಿ ಇಂಟರ್ನ್ಯಾಷನಲ್ ಫ್ಲೈಟ್ ಟಿಕೆಟ್, ವೀಸಾ, ಪಾಸ್ಪೋರ್ಟ್, ಟ್ರಾವೆಲ್ ಇನ್ಶೂರೆನ್ಸ್ ಮತ್ತು ವಿದೇಶಿ ಕರೆನ್ಸಿ ವಿನಿಮಯ ಮಾಡುವ ಕೆಲಸವನ್ನ ನಿರ್ವಹಿಸುತ್ತಿದ್ದಾರೆ. ಜುಲೈ ತಿಂಗಳಿನಲ್ಲಿ ಇವರ ಸ್ಟೋರ್ಗೆ ಕಳ್ಳರು ರಾತ್ರಿ ಸಮಯದಲ್ಲಿ ನುಗ್ಗಿ ಕಳ್ಳತನವನ್ನ ಎಸಗುತ್ತಾರೆ. ಕಳ್ಳತನ ಸಂಬಂಧ ಸುಬ್ರಹ್ಮಣ್ಯನಗರ ಪೊಲೀಸ್ ಠಾಣೆಯಲ್ಲಿ ಕಳ್ಳತನದ ಬಗ್ಗೆ ದೂರನ್ನ ದಾಖಲಿಸುತ್ತಾರೆ. ಸುಬ್ರಹ್ಮಣ್ಯನಗರ ಪೊಲೀಸ್ ಠಾಣೆಯಲ್ಲಿ ಕಳ್ಳತನದ ಪ್ರಕರಣದ ದೂರನ್ನ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡು ಖಚಿತ ಮಾಹಿತಿಯ ಮೇರೆಗೆ ದೇವನಹಳ್ಳಿಯ ಮೇಳಕೋಟೆಯಲ್ಲಿ 3 ವ್ಯಕ್ತಿಗಳನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದಾಗ ಕಳ್ಳತನ ಎಸಗಿರುವುದಾಗಿ ಬಾಯ್ಬಿಟ್ಟಿದ್ದಾರೆ. ಈ 3 ಆರೋಪಿಗಳ ಬಂಧನದಿಂದ ಸುಬ್ರಹ್ಮಣ್ಯನಗರ ಪೊಲೀಸ್ ಠಾಣೆಯ 1 ಕನ್ನ ಕಳವು ಪ್ರಕರಣ, ಕೊಡಿಗೆಹಳ್ಳಿ ಪೊಲೀಸ್ ಠಾಣಾ 1 ಕಳವು ಪ್ರಕರಣ, ಆರ್ಆರ್ ನಗರ ಪೊಲೀಸ್ ಠಾಣೆಯ 1 ಕಳವು ಪ್ರಕರಣ, ಆಂಧ್ರಪ್ರದೇಶ ರಾಜ್ಯದ ಕರ್ನೂಲ್ ಪೊಲೀಸ್ ಠಾಣೆಯ 3 ಕಳವು ಪ್ರಕರಣಗಳು, ತೆಲಂಗಾಣ ರಾಜ್ಯದ ಮೊಯಿನಾಬಾದ್ ಪೊಲೀಸ್ ಠಾಣೆಯ 1 ಕನ್ನ ಕಳವು ಪ್ರಕರಣ, ತೆಲಂಗಾಣ ರಾಜ್ಯದ ಶಾದ್ನಗರ್ ಪೊಲೀಸ್ ಠಾಣೆಯ 3 ಕಳವು ಪ್ರಕರಣಗಳು, ತೆಲಂಗಾಣ ರಾಜ್ಯದ ಶಹಾದ್ ಪೊಲೀಸ್ ಠಾಣೆಯ 2 ಕಳವು ಪ್ರಕರಣಗಳು ಸೇರಿದಂತೆ ಒಟ್ಟು 12 ಕನ್ನ ಕಳವು ಪ್ರಕರಣಗಳನ್ನು ಪತ್ತೆ ಮಾಡಿ 3,30,000 ರೂಪಾಯಿ ಮೌಲ್ಯದ ವಿವಿಧ ದೇಶಗಳ ಕರೆನ್ಸಿ ಹಾಗೂ 2 ಕಾರುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇನ್ನು ಈ ಕಾರ್ಯಾಚರಣೆಯಲ್ಲಿ ಉತ್ತರ ವಿಭಾಗದ ಉಪ ಪೊಲೀಸ್ ಆಯುಕ್ತ ಸೈದುಲ್ ಅದಾವತ್ ಮಾರ್ಗದರ್ಶನದಲ್ಲಿ ಮಲ್ಲೇಶ್ವರ ಉಪವಿಭಾಗದ ಎಸಿಪಿ ಎಚ್ ಕೃಷ್ಣಮೂರ್ತಿ ಮತ್ತು ಸುಬ್ರಹ್ಮಣ್ಯನಗರ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಸುರೇಶ್ ಎಚ್ವಿ ನೇತೃತ್ವದಲ್ಲಿ ಸಿಬ್ಬಂದಿಗಳ ತಂಡ ಪ್ರಕರಣವನ್ನು ಭೇದಿಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುಬ್ರಹ್ಮಣ್ಯನಗರ ಪೊಲೀಸ್ನವರು ಕೂಡ ಇದೇ ರೀತಿ ರಾತ್ರಿ ಕನ್ನವ ಕಳವು ಮಾಡ್ತಾ ಇರತಕ್ಕಂಥ ಅಂಗಡಿಯ ಶಟರ್ಗಳನ್ನು ಒಡೆದು ಆತ ಈ ರೀತಿಯ ಕಳ್ಳತನ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳನ್ನು ಬಂಧಿಸಿ 3 ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ 3.3 ಲಕ್ಷ ಮೌಲ್ಯದ ವಿವಿಧ ದೇಶಗಳ ಕರೆನ್ಸಿ, ಹಣ ಮತ್ತು 2 ಕಾರುಗಳನ್ನು ಅವರು ವಶಪಡಿಸಿಕೊಂಡಿದ್ದಾರೆ. ಇದರಿಂದಾಗಿ ಒಟ್ಟು 12 ಪ್ರಕರಣಗಳು ನಮಗೀಗ ಬೆಳಕಿಗೆ ಬಂದಿದ್ದಾವೆ. ಅದರಲ್ಲಿ 3 ಪ್ರಕರಣಗಳು ಕರ್ನಾಟಕ ರಾಜ್ಯದ್ದು, 3 ಪ್ರಕರಣಗಳು ಆಂಧ್ರಪ್ರದೇಶದ್ದು ಮತ್ತು 7 ಪ್ರಕರಣಗಳು ತೆಲಂಗಾಣ ರಾಜ್ಯದ್ದು ಅಂತ ಹೇಳಿ ಗೊತ್ತಾಗಿದೆ. ಇದು ಆಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯನಗರ ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥ ಒಂದು ಇಂಟರ್ನ್ಯಾಷನಲ್ ಫ್ಲೈಟ್ ಟಿಕೆಟ್, ವೀಸಾ, ಪಾಸ್ಪೋರ್ಟ್, ಟ್ರಾವೆಲ್ ಇನ್ಶೂರೆನ್ಸ್ ಮತ್ತು ಈ ರೀತಿ ಒಂದು ಎಕ್ಸ್ಚೇಂಜ್ ಮಾಡ್ತಾ ಇರ್ತಕ್ಕಂಥ ಒಬ್ಬ ಅಂಗಡಿಯವರಿಂದ ಈ ಎಲ್ಲ ಪದಾರ್ಥಗಳು ಹೋಗಿರ್ತಕ್ಕಂಥದ್ದು ತಿಳಿದು ಬಂದಿದೆ. ಇದರಲ್ಲಿ ಚಾನ್ಸ್ ಪ್ರಿಂಟ್ನ ಆಧಾರದ ಮೇಲೆ 3 ವ್ಯಕ್ತಿಗಳನ್ನು ಬಂಧಿಸಿದ್ದು ಅವರಿಂದ ಈ ಎಲ್ಲ ವಸ್ತುಗಳು ರಿಕವರಿ ಆಗಿದ್ದಾವೆ. ಆರೋಪಿಗಳಲ್ಲಿ ಕೆಲವರು ಎಂಒಬಿ ಅಫೆಂಡರ್ ಆಗಿದ್ದಾರೆ, ಇನ್ನು ಕೆಲವರ ಮೇಲೆ ಯಾವುದೇ ಪ್ರಕರಣ ಇಲ್ಲ ಮತ್ತು ಇನ್ನೂ 2 ಆರೋಪಿಗಳು ಇನ್ನೂ ತಲೆಮರೆಸಿಕೊಂಡಿದ್ದು ಅವರನ್ನು ಪತ್ತೆ ಹಚ್ಚತಕ್ಕಂಥ ಕಾರ್ಯ ಕೂಡ ಈಗ ನಡೀತಾ ಇದೆ. ಇದು ಕೂಡ ಒಳ್ಳೆಯ ಪತ್ತೆ ಕಾರ್ಯ. ಹೀಗಾಗಿ ಇವರಿಗೂ ಕೂಡ 10,000 ರೂಪಾಯಿಗಳ ಬಹುಮಾನವನ್ನು ನಾನು ಘೋಷಿಸ್ತಾ ಇದ್ದೇನೆ.